ಈ ಕಾಲದಲ್ಲಿ 2,000 ರೂಪಾಯಲ್ಲಿ ಏನು ಬರ್ದಿಲ್ಲ ಅಲ್ವಾ. ಅದೇ 2,000 ರೂಪಾಯಲ್ಲಿ ನಾವು 1 ಎಕರೆಗೆ ಚಿಕ್ಕಡಿಕಾಯಿ ಕೃಷಿ ಮಾಡಿದ್ವಿ. ಕಾರಣ ಹೇಗೆ ಅಂದರೆ ಇದಕ್ಕೆಲ್ಲ ನಮಸ್ಕಾರ, ನಮ್ಮ ವೀಕ್ಷಕರೆಲ್ಲ ಹೇಗಿದ್ದೀರಾ? ಎಲ್ಲ ರೈತರು ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ಬಂದಿದ್ದೀವಿ ಮಲ್ಲಿಗೆ ಹೂವಿನ ಗಿಡಕ್ಕೆ. ನೋಡ್ಬೋದು ಯಾವ ರೇಂಜ್ಗೆ ಮಲ್ಲಿಗೆ ಹೂ ಗಿಡ ಇದೆ ಅಂತ. ನೋಡೋದಕ್ಕೆ ಅದೇ ರೀತಿ ಇದೆ, ಆದರೆ ಇದು 100% ಮಲ್ಲಿಗೆ ಗಿಡ ಅಲ್ಲ. ಕೆಲವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಕೆಲವ್ರಿಗೆ ಇನ್ನೂ ಗೊತ್ತಿರಲ್ಲ. ಚಿಕ್ಕಡಿ ಗಿಡ ಬೀನ್ಸ್ ಬಿಟ್ಟರೆ ನೆಕ್ಸ್ಟು ಬೆಳೀತಕ್ಕಂಥ ಬಳ್ಳಿ ಬೆಳೆಯಲ್ಲಿ ಒಳ್ಳೆ ಬೆಳೆ ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ಕೆಲವು ಕಾಲಕ್ಕೆ ತಕ್ಕಂತೆ ಬೆಳೆನ ಮಾಡಬೇಕಾಗುತ್ತೆ. ಕಾಲ ತಪ್ಪಿಸಿ ಮಾಡಿದ್ರೆ ಈ ಬೆಳೆನಲ್ಲಿ ನಷ್ಟ ಆಗೋದೇ ಹೆಚ್ಚು. ಮತ್ತು ಯಾಕೆ ನಷ್ಟ ಆಗುತ್ತೆ ಮತ್ತು ಕೃಷಿ ಯಾವ ರೀತಿ ಇದೆ ಮತ್ತು ಇದು ಕಡಿಮೆ ಖರ್ಚಲ್ಲಿ ಬೆಳಿಬೋದು. ಬೀನ್ಸ್ ರೀತಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಕಡ್ಡಿಗಳಿದ್ದರೆ ಪೋಲ್ಸಿದ್ರೆ ತುಂಬ ಕಡಿಮೆ ಖರ್ಚಲ್ಲಿ ಬೆಳಿಬೋದು. ಮತ್ತು ನಾವು ಇದಕ್ಕೆ ಮಾಡಿರ್ತಕ್ಕಂಥ ಖರ್ಚು ನಿಮ್ಗೆ ಆಶ್ಚರ್ಯ ಆದ್ರೂ ಒಮ್ಮೆ ಇದು ನಿಜ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ಕಡ್ಡಿಗಳು ಪೋಲ್ಸ್ಗಳೆಲ್ಲ ಇತ್ತು, ನಮ್ಮ ಹತ್ರ ಹಳೇದಿತ್ತು. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಕನಿಷ್ಠ ಪಕ್ಷ ಒಂದು 2,000 ರೂಪಾಯಲ್ಲಿ ಇದು 1 ಎಕರೆನಲ್ಲಿ ಮಾಡಿರ್ತಕ್ಕಂಥ ಕೃಷಿ ಅಂದರೆ ನಂಬಲೇಬೇಕು. ಅದು ಯಾವ ರೀತಿ ಮಾಡಿದ್ದೀವಿ ಮತ್ತು ಇದರಲ್ಲಿ ತಗೊಳ್ಬೇಕಾದ ಸ್ಟೆಪ್ಸ್ ಏನು ಮತ್ತು ಮಾಡಬೇಕಾಗಿರೋ ಕಾಲ ಯಾವುದು, ಬೆಳೆಯನ್ನು, ಈ ಎಲ್ಲ ಮಾಹಿತಿಗಳ ವಿಡಿಯೋದಲ್ಲಿ ಇರುತ್ತೆ. ಖರ್ಚಲ್ಲಿ ಮಾಡಿದ್ದೀವಿ ಒಂದು 2,000 ರೂಪಾಯಲ್ಲಿ ಅಂತ. ಅದಕ್ಕೂ ಕಾರಣ ಇದೆ. ಮತ್ತು 2,000 ರೂಪಾಯಲ್ಲಿ ಏನು ಬರುತ್ತೆ ಈ ಕಾಲದಲ್ಲಿ? 2,000 ರೂಪಾಯಲ್ಲಿ ಏನು ಬರ್ದಿಲ್ಲ ಅಲ್ವಾ. ಅದೇ 2,000 ರೂಪಾಯಲ್ಲಿ ನಾವು 1 ಎಕರೆಗೆ ಚಿಕ್ಕಡಿಕಾಯಿ ಕೃಷಿ ಮಾಡಿದ್ವಿ. ಕಾರಣ ಹೇಗೆ ಅಂದರೆ ಇದಕ್ಕೆಲ್ಲ ಗಮನಿಸಿ, ಇದೆಲ್ಲ ನಾವು ಹತ್ತಡಿಗೆ ನಾಟಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಲು ಇಲ್ಲಿ ನೋಡಿರ್ಬೋದು, ಫಸ್ಟು ಬೆಡ್ ಮಾಡಿದ್ದು ಬೀನ್ಸ್ಗೆ ಅಂತ. ಆದರೆ ಮಿಡ್ಲಲ್ಲಿ ಬೀನ್ಸ್ ಮಾಡೋದು ಬೇಡ, ಬೇಸಿಗೆನಲ್ಲಿ ಕಷ್ಟ ಅಂತೇಳಿ ಒಂದು ಬೆಡ್ ಇಲ್ಲಿ ಗಮನಿಸಾಗ ಒಂದು ಬೆಡ್ ಖಾಲಿ ಬಿಟ್ಟಿದ್ದೀವಿ. ಆಗಲೇ ಒಂದು ಬೆಡ್ ಬಿಟ್ಟು ಇನ್ನೊಂದು ಬೆಡ್ ಬಿಟ್ಟಿರೋದ್ರಿಂದ, ಬೆಡ್ಗೆ ಬೆಳೆ ಹಾಕಿರೋದ್ರಿಂದ 2 ಸಾಲಿನ ಮಧ್ಯದಲ್ಲಿ ಒಂದು ಖಾಲಿ ಬಿಟ್ಟಿದೆ. ಮತ್ತು ಅದರಲ್ಲಿ 10 ಅಡಿಗೆ ಒಂದು ಗಿಡ ನಾಟಿ ಮಾಡ್ಕೊಂಡಿದ್ದೀವಿ, ಒಂದು ಲೈನು. ಇದರಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು 1 kg ಬೀಜ ಅಷ್ಟೇ, ಸೋಲಾರ್ ಸೀಡ್ಸ್ ಅಂತೇಳಿ. ಮತ್ತು ಸುಮಾರು ಫಾರ್ಮರ್ಸ್ ಇದನ್ನು ನಾಟಿ ಬೀಜ ಅಂತ ತೋಟಗಳಲ್ಲೇ ಮಾಡ್ಕೊಂಡಿರ್ತಾರೆ. ಅದನ್ನ 1 kg ಬೀಜ ಸೋಲಾರ್ ಸೀಡ್ಸ್ ಅಂತ ತೊಗೊಂಡಿರೋದು 700 ರುಪೀಸು 1 kg. ಕನಿಷ್ಠ ಇದು 3 ಅಡಿಗೆ ಒಂದು ಗಿಡ ನಾಟಿ ಮಾಡ್ಕೊಂಡಿರೋದು. 3 ಅಡಿಗೆ ಒಂದು ಗಿಡ ನಾಟಿ ಮಾಡಿಕೊಂಡೆ ಈ ರೇಂಜ್ಗೆ ಗಿಡ ಆಗಿದೆ. ಇನ್ನೂ ಹತ್ರ ನಾಟಿ ಮಾಡಿಬಿಟ್ರೆ ತುಂಬ ಬುಷಿ ಟೈಪಲ್ಲಿ ಆಗಿಬಿಡುತ್ತೆ ಗಿಡ. ಹೆಚ್ಚಾಗಿ ಗಿಡ ಮಾಡಿದಷ್ಟು ಇಳುವರಿ ಮೇಲೆ ಪ್ರಮಾಣ 100% ಕಡಿಮೆ ಆಗುತ್ತೆ. ಮತ್ತು 1 kg ಬೀಜ. ಮತ್ತು ಇದಕ್ಕೆ ನಿಮಗೆ ಗೊತ್ತಿರಲಿ, ಅತಿ ಹೆಚ್ಚು ಫಲವತ್ತತೆಯನ್ನು ಬೇಡೋದಿಲ್ಲ. ನೀವು ಹೆಚ್ಚಿನ ಫಲವತ್ತತೆ ಕೊಟ್ಟುಬಿಟ್ರೆ ಗಿಡ ತುಂಬ ಹೆಚ್ಚಾಗ್ಬಿಡುತ್ತೆ, ಕಾಯಿನೂ ಬರೋದಿಲ್ಲ. ಸುಮ್ಮನೆ ಹೆಸ್ರಿಗೆ ಮಾತ್ರ ಗಿಡ ಬೆಳೆದಿರುತ್ತೆ. ಆದ್ದರಿಂದ ನಿಮ್ಮ ನೆಲದಲ್ಲಿ ಎಷ್ಟು ಪ್ರಮಾಣದ ಫಲವತ್ತತೆ ಇದೆಯೋ ಅಷ್ಟು ಕಡಿಮೆ ಇದ್ದಷ್ಟು ಒಳ್ಳೆಯದು. ಮತ್ತು ಇದನ್ನು ಚಳಿಗಾಲದಲ್ಲಿ ಹಾಕ್ಕೊಳೋದ್ರಿಂದ ನೋಡಿ ಯಾವ ರೀತಿ ಗೊಂಚಲು ಬಂದಿದೆ ಅಂತ. ಇದಕ್ಕೆ ಏನು ಇನ್ನೂ ಇದುವರೆಗೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ. 1 kg ಡ್ರಿಪ್ ಇರಿಗೇಷನಲ್ಲಿ ಗೊಬ್ಬರ ಕೊಟ್ಟಿಲ್ಲ, ಅಥವಾ ಮಣ್ಣಿಗೆ ಗೊಬ್ಬರ ಕೊಟ್ಟಿಲ್ಲ. ಔಷಧಿ ಮಾತ್ರ 2 ಕೊಟ್ಟು ಸ್ಪ್ರೇ ಮಾಡಿದ್ವಿ, ಹುಳುವಿನ ಔಷಧಿ. ಯಾಕೆಂದರೆ ಹುಳು ಏನಾದರೂ ಆಗಲೇ ತೋರಿಸಿದಾಗೆ ಹೂವಿನ ಒಳಗಡೆ ಸೇರಿಕೊಂಡ್ರೆ ಹೂವು ಉದುರೋಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಔಷಧಿಗಳು ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಮಾಡ್ಕೋಬೇಕು. ಮತ್ತು ಇದರಲ್ಲಿ ಇನ್ನೊಂದು ಗಮನಿಸಿ, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ನಾಟಿ ಮಾಡೋದ್ರಿಂದ ಚಳಿಗಾಲದಲ್ಲಿ ಬೆಳೆ ಆಗುತ್ತೆ, ಬೇಸಿಗೆನಲ್ಲಿ ಕಾಯಿ ಕೊಯ್ಯುತ್ತೆ. ನಮಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ರೇಟನ್ನು ಪ್ರೈಸಸ್ಸು ಚೆನ್ನಾಗಿರುತ್ತೆ. ಹಾಗೆಯೇ ಮಳೆಗಾಲದಲ್ಲಿ ಏನಾದರೂ ನಾಟಿ ಮಾಡಿದ್ರೆ ಇದನ್ನು ಗಿಡನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ವಿಪರೀತ ಬಳ್ಳಿಗಳು ಡೆವಲಪ್ ಆಗಿಬಿಡುತ್ತೆ. ಈಗಾಗಲೇ ಹೇಳಿದಾಗೆ ಇದರಲ್ಲಿ ಔಷಧಿ 2 ಮುಖ್ಯವಾದ ಮೇಂಟೆನೆನ್ಸ್ ಮಾಡ್ತಾ ಇರಬೇಕತ್ತೆ. ನೋಡಿ, ಬಳ್ಳಿಗಳನ್ನ ಎಕ್ಸ್ಟ್ರಾ ಬಂದಿರತಕ್ಕಂಥ ಬಳ್ಳಿಗಳನ್ನ, ಈ ಥರ ಬಂದಿರತಕ್ಕಂಥ ಬಳ್ಳಿಗಳನ್ನ ಕಟ್ ಮಾಡ್ತಾ ಇರಬೇಕು. ಅದು ಮತ್ತು ಔಷಧಿ ಸ್ಪ್ರೇ ಮಾಡ್ತಾ ಇರಬೇಕು. ಇವು 2 ಮುಖ್ಯವಾದ ಅಂಶ. ಯಾಕೆಂದರೆ ಇವೆರಡರಲ್ಲಿ ನಾವು ಏನಾದರೂ ಮಾಡಿದ್ರೆ ಗಿಡನೂ ಹೆಚ್ಚಾಗಿ ಆಗಿಬಿಡುತ್ತೆ. ಮತ್ತು ಗಿಡ ಜಾಸ್ತಿ ಆದಮೇಲೆ ಔಷಧಿಗಳ ಸ್ಪ್ರೇ ಮಾಡ್ಕೊಂಡಿಲ್ಲ ಅಂದರೆ ಅದರಲ್ಲೂ ಹುಳುವಿನ ಸಂಖ್ಯೆ, ಹೂವಿನ ಒಳಗಡೆ ಹೂವಿನ ಮೊಗ್ಗಿರುತ್ತಲ್ಲ ಅದರೊಳಗಡೆ ಹುಳ ಸೇರಿಕೊಂಡು ಫ್ಲವರ್ ಡ್ರಾಪ್ ಅನ್ನೋದು ಏನಾಗುತ್ತೆ ಆಗುತ್ತೆ. ಈಗ ಇನ್ನೊಂದು ಗಮನಿಸಿ, ಇದರಲ್ಲಿ ಅಕಸ್ಮಾತ್ ಫ್ಲವರ್ ಡ್ರಾಪ್ ಆದ್ರೂ ಸಹ ಇದರಲ್ಲಿ ಫ್ಲವರ್ ಡ್ರಾಪ್ ಆಗಿ ಹೂವು ಉದುರೋಗ್ಬಿಡುತ್ತಲ್ವ, ಇದರಲ್ಲೇ ಮತ್ತೆ ಇದೇ ಜಾಗದಲ್ಲೇ ಹೂವು ಚಿಗುರುತ್ತೆ, ಹೂವು ಬರುತ್ತೆ. ಕಾಯಿ ಕೊಯ್ದ ಮೇಲೂ ಅಷ್ಟೇ, ಕಾಯಿ ಖಾಲಿ ಆದಮೇಲೆ ಇದೇ ಹೂವಿನ ಗೊನೆಯಲ್ಲೇ ಹೊಸ್ದಾಗಿ ಬರಬೇಕಂತೇನಿಲ್ಲ. ಫ್ಲವರ್ ಬ್ರಾಂಚು ಇದರಲ್ಲೇ ಮತ್ತೆ ಕಾಯಿ ಬರುತ್ತೆ. ಚಿಗುರಿ 2 ರಿಂದ 3 ಸಲ ಬರುತ್ತೆ. ಕರೆಕ್ಟಾಗಿ ನೀವು ಬೇಸಿಗೆನಲ್ಲಿ ನಾಟಿ ಮಾಡಿಕೊಂಡ್ರೆ 5 ರಿಂದ 6 ಸರ್ತಿ ಚಿಗುರಿ ಕೊಯ್ಸ್ಬೋದು. ಕೆಲವರು ಇದನ್ನು 1 ವರ್ಷ ಮೇಂಟೈನ್ ಮಾಡಿರೋರು ಇದ್ದಾರೆ. ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಈಗಾಗಲೇ ಹೇಳಿದ್ನಲ್ಲ, ಎಕ್ಸ್ಟ್ರಾ ಬರ್ತಕ್ಕಂಥ ಬಳ್ಳಿಗಳನ್ನ ತೆಗಿತಾ ಇರಬೇಕು. ಅಂದರೆ ಮೇಂಟೆನೆನ್ಸು ಅಷ್ಟೇ ಇರುತ್ತೆ ಕೆಲಸ. ಖರ್ಚು ಕಡಿಮೆ ಇರುತ್ತೆ, ಮೇಂಟೆನೆನ್ಸು ಹೆಚ್ಚಾಗಿರುತ್ತೆ. ಇನ್ನು ಇದರಲ್ಲಿ 2,000 ರೂಪಾಯಲ್ಲಿ ಯಾವ ರೀತಿ ಮಾಡಿದೆ 1 ಎಕರೆನಲ್ಲಿ ಅಂತ ಹೇಳಬೇಕಾದ್ರೆ, 1 kg ಬೀಜ 700 ರೂಪಾಯಿ ಆಯಿತು. ಇನ್ನು ಮಲ್ಚಿಂಗ್ ಪೇಪರ್ ಎಲ್ಲ ಹಳೇದೇ ಇತ್ತು ನಮ್ಮದು. ಆ ಮಲ್ಚಿಂಗ್ ಪೇಪರ್ನ ಸಹ ನಾವೇ ಹಾಕ್ಕೊಂಡ್ವಿ. ಬೀಜ ಕೆಲಸ ಆಲ್ಮೋಸ್ಟು ಕಡ್ಡಿಗಳು ಪೋಲ್ಸ್ ನಾಟಿ ಮಾಡೋದು ಎಲ್ಲ ನಾವೇ ಮಾಡ್ಕೊಂಡ್ವಿ. ಯಾಕೆಂದರೆ ನಾವು ಖರ್ಚು ಉಳಿತಾಯ ಮಾಡಬೇಕಾದ್ರೆ ಇದು ಲಾಸ್ಟಲ್ಲಿ ಲಾಭ ನಮಗೆ ಪ್ರಮಾಣ ಜಾಸ್ತಿ ಆಗಬೇಕಾದ್ರೆ ಎಲ್ಲ ಖರ್ಚುಗಳು 4 ದಿನ, 1 ದಿವಸ ಆಗೋದು 2 ದಿವಸ ಆಗಲಿ, 2 ದಿವಸ ಆಗೋದು 3 ದಿವಸ ಆಗಲಿ ಅಂತೇಳಿ ನಾವೇ ಮಾಡ್ತಾ ಇರಬೇಕು. ಬಿಡುವಿನ ಸಮಯದಲ್ಲಿ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಲಾಸ್ಟಲ್ಲಿ ಖರ್ಚಿನ ಉಳಿತಾಯನೂ ಜಾಸ್ತಿ ಆಗುತ್ತೆ. ಎಲ್ಲ ಆಳುಗಳ ಕೈಯಲ್ಲೇ ಮಾಡಿಸ್ಕೊಂಡ್ರೆ ನಮಗೆ ಲಾಸ್ಟಲ್ಲಿ ತಣ್ಣೀರು ಬಟ್ಟೆನೇ ಗಟ್ಟಿ. ಹಾಗೆ ಮಲ್ಚಿಂಗ್ ಪೇಪರ್ ಸಹ ನಾವೇ ಹಾಕ್ಕೊಂಡ್ವಿ. ನಿಮಗೆ ಗೊತ್ತಿರಲಿ,
ಆಗಲೇ 1 kg ಬೀಜ ಮತ್ತು ಪೋಲ್ಸ್ಗಳೆಲ್ಲನೂ ಹಳೇದೇ ಇತ್ತು ನಮ್ಮದು. ಪೋಲ್ಸ್ಗಳೆಲ್ಲ ಹಳೇದಿದ್ದರಿಂದ ನಾವೇ ಹಾಕ್ಕೊಂಡ್ವಿ. ಪೋಲ್ಸ್ಗಳು ಹಾಕ್ಕೊಂಡಿದ್ರೂ ನಮಗೆ ಕೂಲಿ ಉಳಿತಾಯ ಆಯಿತು, ಮತ್ತು ಮಲ್ಚಿಂಗ್ ಪೇಪರ್ ಸಹ ನಾವೇ ಹಾಕ್ಕೊಂಡ್ವಿ, ಬೀಜನೂ ಸಹ ನಾವೇ ನಾಟಿ ಮಾಡ್ಕೊಂಡ್ವಿ, ಮತ್ತು ಯಾವುದೇ ಗೊಬ್ಬರ ಕೊಟ್ಟಿಲ್ಲ. ಅದರಿಂದ 700 ರೂಪಾಯಲ್ಲಿ ಬೀಜ ಖರ್ಚು ಮಾಡಿದ್ವಿ. ನಿಮಗೆ ಇನ್ನೊಂದು ನೆನಪಿರಲಿ, ಇದು ಟ್ರೈನ್ ಬಂದು ನಿಮಗೆ ಗೊತ್ತಿದೆ, ಇತ್ತೀಚೆಗೆಲ್ಲ ರೇಟ್ಗಳು ಜಾಸ್ತಿ. ಟ್ರೈನ್ ಬಂದು ಆಲ್ಮೋಸ್ಟ್ ಒಂದು 50ರಿಂದ 60 kg ಒಂದು ಎಕರೆಗೆ ನಟಿಸಬೇಕು. ನಾವು ಕಂಬಿ ಕಟ್ಟಿರೋದು, ಆ ಕಂಬಿ ಕಟ್ಟಿರೋದನ್ನು ನೋಡಿ ಯಾವ ರೇಂಜ್ಗೆ ಕಟ್ಟಾಗಿದೆ ಅಂತ. ಇಲ್ಲಿ ಒಂದು ಸಾಲಲ್ಲಿ ರಾತ್ರಿ ಸ್ವಲ್ಪ ಮಳೆ ಗಾಳಿ ಜೋರಾಗಿ ಬಿದ್ದಿದೆ. ಈ ಕಂಬಿ ಎಳಿತಾ ಇರಬೇಕಾದ್ರೆ, ಕಂಬಿ ಎಳಿಬೇಕಾದ್ರೆ ನಿಮ್ಗೆ ಗೊತ್ತಿರಲಿ, ಒಂದು ಹತ್ರ ಈ ರೌಂಡ್ ಶೇಪ್ ಇರುತ್ತೆ, ಆಪೋಸಿಟ್ ಉಲ್ಟಾ ತಿರ್ಕೊಂಡಿರುತ್ತೆ. ಆ ಸ್ಟ್ರೈಟ್ ಇದ್ದರೆ ಕಂಬಿ ಯಾವ ರೀತಿಯೂ ಡ್ಯಾಮೇಜ್ ಆಗೋದಿಲ್ಲ, ಈ ರೀತಿ ಸ್ಟ್ರೈಟ್ ಇದ್ದರೆ. ಆದರೆ ನಾವು ಎಳಿತಾ ಇರಬೇಕಾದ್ರೆ ಒಂದು ಹತ್ರ ರೋಲ್ ಥರ ಉಲ್ಟಾ ತಿರ್ಕೊಂಡಿರುತ್ತೆ, ಅದು ಗಮನಿಸಿರೋದಿಲ್ಲ. ಕಂಬಿ ಬಿಡಬೇಕಾದ್ರೆ ಅದು ಉಲ್ಟಾ ಇರಬೇಕಾದ್ರೆ ಏನಾಗುತ್ತೆ, ಟೈಟ್ ಆದಾಗ ಅಲ್ಲಿ ಕಟ್ಟಾಗೋ ಚಾನ್ಸ್ ಇರುತ್ತೆ. ಆ ರೀತಿ ಕಟ್ಟಾಗಿರೋದು ಇದು. ಸಾಮಾನ್ಯವಾಗಿ ಇದು ಒಂದು ಸಾಲಲ್ಲಿ ಮಾತ್ರ ಆಗಿದೆ. ಅದರಿಂದ ಕಂಬಿ ಎಳಿತಾ ಇರಬೇಕಾದ್ರೆ ಹುಷಾರಾಗಿ ನೋಡ್ಕೋಬೇಕು, ಇಲ್ಲಾಂದರೆ ನೋಡಿ ಅದನ್ನು ಎತ್ತೋದಕ್ಕೆ ಸಹ ಆಗೋದಿಲ್ಲ. ನೋಡಿ ಈಗ ಗಿಡ ತುಂಬ ಯಾವ ರೀತಿ ಹೂವಿನ ಗೊಂಚಲುಗಳಿದೆ ಅಂತ. ಈಗ ಎತ್ತೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ತುಂಬ ವೆಯ್ಟ್ ಇರುತ್ತೆ. ಆದ್ದರಿಂದ ಗಮನಿಸಿ ನೋಡಿ ಯಾವ ರೇಂಜಿಗಿದೆ ಅಂತ. ಫ್ರೂಟ್ ಸೆಟ್ಟಿಂಗ್ ಎಲ್ಲ ಇವಾಗ ಆಗ್ತಾಯಿದೆ, ಫ್ಲವರ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿದೆ, ಫ್ರೂಟ್ ಸೆಟ್ಟಿಂಗ್ ಈಗ ಆಗ್ತಾಯಿದೆ. ಮಳೆಗಳು ತುಂಬ ಬಿದ್ದರೆ ಫ್ಲವರ್ ಸೆಟ್ಟಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ನೋಡ್ಕೊಳ್ಳಿ. ಚಳಿಗಾಲದಲ್ಲಿ ಇದನ್ನು ನಾಟಿ ಮಾಡಬೇಕು, ಬೇಸಿಗೆಯಲ್ಲಿ ಕಾಯಿ ಬರಬೇಕು. ಈಗ ನೋಡಿದ ಹಾಗೆ ರೇಟ್ ಎಲ್ಲ ಚೆನ್ನಾಗೇ ಇದೆ ನೋಡಿ, ಈ ರೇಂಜಿಗಿದೆ. ಒಂದು 40ರಿಂದ 50 ಫ್ಲವರ್ ಇರೋದು ನೋಡಿದ್ರೆ 5ರಿಂದ 6 ಕಾಯಿ ಸೆಟ್ ಆಗಿದೆ. ಕಾರಣ ಅಂದರೆ ಇಷ್ಟೇ, ಮಳೆಗಾಲದಲ್ಲಿ ಹೂವು ಎಲ್ಲ ಉದುರಿ ಕೆಳಗಡೆ ಬಿದ್ದೋಗುತ್ತೆ. ಇದೊಂದು ದೊಡ್ಡ ಸಮಸ್ಯೆ ಚಿಕ್ಕಡಿ ಗಿಡದಲ್ಲಿ. ಆದ್ದರಿಂದ ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವಾಗಂದರೆ ಆವಾಗ ನಾಟಿ ಮಾಡಿಕೊಂಡ್ರೆ ಈ ರೀತಿ ನಷ್ಟ ಆಗೋದಂತೂ ಖಂಡಿತ. ನೋಡಿದ್ರಲ್ಲ, ಇದರಲ್ಲಿ ಮೇಂಟೈನ್ ಮಾಡಬೇಕಾಗಿರೋದು ಈಗಾಗಲೇ ಹೇಳಿದಾಗೆ ಬಳ್ಳಿಗಳನ್ನ ಸರಿಯಾದ ಸಮಯದಲ್ಲಿ ಅದನ್ನು ಕಟ್ ಮಾಡಬೇಕು. ಬಳ್ಳಿಗಳನ್ನ ವಿಪರೀತ ಬಿಟ್ಟರೆ ಗಿಡನೂ ತುಂಬ ಆಗಿಬಿಡುತ್ತೆ, ಮತ್ತು ನೀರು ತುಂಬ ಕಡಿಮೆ ನೀರು ಇದಕ್ಕೆ. ನಾವು ಬೇಸಿಗೆನಲ್ಲಿ ನಾಟಿ ಮಾಡಿದ್ರೂ ಸಹ ಇದನ್ನೇ ವಾರಕ್ಕೆ 1 ಬಾರಿ ಬಿಟ್ಟರೆ ಸಾಕಾಗುತ್ತೆ ನೀರು. ಅತಿ ಹೆಚ್ಚು ನೀರು ಬಿಟ್ಟರೆ ಬಳ್ಳಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಕಡಿಮೆ ನೀರಲ್ಲಿ ಮತ್ತು ಕಡಿಮೆ ಬಂಡವಾಳದಲ್ಲಿ, ಕಡಿಮೆ ಬಂಡವಾಳ ಅಂದರೆ ಔಷಧಿಗಳಲ್ಲಿ ಕಡಿಮೆ ಮಾಡೋದಕ್ಕಾಗೋದಿಲ್ಲ. ಗೊಬ್ಬರಗಳ ಉಳಿತಾಯ ಆಗುತ್ತೆ, ನೀರು ಉಳಿತಾಯ ಆಗುತ್ತೆ, ಮತ್ತು ನಮಗೆ ಖರ್ಚಿನ ಉಳಿತಾಯನೂ ಆಗುತ್ತೆ. ಮತ್ತು ಲಾಭದ ಪ್ರಮಾಣ ಬೀನ್ಸ್ಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ತುಂಬಾ ಇದೆ. ಯಾಕೆಂದರೆ ಬೀನ್ಸ್ 2ರಿಂದ 3 ಕೊಯ್ಲು ಲಾಸ್ಟ್ ಆಗಿಬಿಡುತ್ತೆ. ಇದು ನಮಗೆ ಆಗೋದಿಲ್ಲ. 5ರಿಂದ 6 ಕೊಯ್ಲು, ಒಂದು ಸಲ ಚಿಗುರಿದ ಮೇಲೆ 5ರಿಂದ 6 ಕೊಯ್ಲು ಬರುತ್ತೆ. ಮತ್ತು ಚಿಗುರು ಬಿಟ್ಟು ಗಿಡ ಬರ್ತಾನೆ ಇರುತ್ತೆ, ಕಾಯಿ 6 ತಿಂಗಳವರೆಗೂ ಕನಿಷ್ಠ ಇಟ್ಕೋಬೋದು. ಅದನ್ನು ಬೀನ್ಸ್ಗೆ ಹೋಲಿಕೆ ಮಾಡಿಕೊಂಡ್ರೆ ಇದು 100% ರೈತರಿಗೆ ಲಾಭ ತರ್ತಕ್ಕಂಥದ್ದು ಕೃಷಿನೇ ಅಂತ ಹೇಳ್ಬೋದು. ಆದರೆ ಇದನ್ನು ನಾಟಿ ಮಾಡೋದಕ್ಕೆ ಮುಂಚೆ ಸರಿಯಾದ ಸಮಯ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾವಾಗಂದ್ರೆ ಅವಾಗ ನಾಟಿ ಮಾಡಿಬಿಟ್ರೆ ಲಾಭಕ್ಕಿಂತ ನಷ್ಟ ಆಗೋದೇ ಗ್ಯಾರಂಟಿ. ಗೊತ್ತಾಯ್ತಲ್ಲ? ಇದೇ ಥರ ಕೃಷಿ ಸಂಬಂಧ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿಮಗೆ ಗೊತ್ತಿರ್ಬೋದು ನೋಡಿ, ಹೂವಿನ ಒಳಗಡೆ ಹುಳು ಯಾವ ರೀತಿ ಕೊರೆದಿದೆ ಅಂತೇಳಿ. ಇದನ್ನೆಲ್ಲನೂ ನೋಡಿ, ಈ ರೀತಿ ವೇಸ್ಟ್ ಮಾಡಿ ಹೂಗಳು ಉದುರುತ್ತೆ. ಹೂಗಳು ಉದುರೋದಕ್ಕೂ ಈ ಹುಳು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಒಳಗಡೆ ಡೆವಲಪ್ ಆಗಿರುತ್ತೆ. ಇದೂ ಒಂದು ಮುಖ್ಯ ಕಾರಣ. ಇದು ನಾವು ನವಂಬರ್ ಡಿಸೆಂಬರಲ್ಲಿ ನಾಟಿ ಮಾಡಿಕೊಂಡಾಗ ಚಳಿಗಾಲದಲ್ಲಿ ಈ ಹುಳುಗಳ ಬಾಧೆ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಮಳೆಗಳು ತುಂಬ ಜಾಸ್ತಿ ಬಿದ್ದಷ್ಟು ಇವುಗಳ ತೊಂದರೆ ಇನ್ನೂ ತುಂಬ ಜಾಸ್ತಿ, ಹೂಗಳ ಉದುರೋ ಪ್ರಮಾಣವೂ ಅಷ್ಟೇ ಇದೆ ಅಂತ ಹೇಳ್ಬೋದು. ನೋಡಿ, ಕೆಳಗಡೆ ಬಿದ್ದಿರ್ತಕ್ಕಂಥದ್ದು ಹೂಗಳಲ್ಲಿ ಹುಳುವಿನ ಬಾಧೆ ಇಲ್ಲ ಅಂದ್ರೂ ಯಾವ ರೀತಿ ಉದುರಿದೆ ಅಂತ ನೋಡಿ. ಇದರಲ್ಲಿ ಯಾವುದೇ ರೀತಿ ಹುಳುವಿನ ತೊಂದರೆ ಇಲ್ಲ, ಆದರೆ ಡ್ರಾಪ್ ಆಗಿದೆ. ಫ್ರೂಟ್ ಸೆಟ್ಟಿಂಗ್ ಡ್ರಾಪ್ ಆಗಿದೆ. ಕಾರಣ ಏನಂದರೆ ವಾತಾವರಣದಲ್ಲಿ ಹೆಚ್ಚು ಉಷ್ಣಾಂಶ ಇದ್ರೂ ತೊಂದರೆ, ಹೆಚ್ಚು ತೇವಾಂಶ ಇದ್ರೂ ತೊಂದರೆ. ಆ ರೀತಿ ಇದು ಸೂಕ್ಷ್ಮವಾದ ಬೆಳೆ, ಮಾಡೋದಕ್ಕೆ ಈಸಿನೇ ಇರುತ್ತೆ, ಆದರೆ ಸೂಕ್ಷ್ಮವಾದ ಬೆಳೆ ಅಂತಲೇ ಹೇಳ್ಬೋದು.